प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यम् ದೇವನೇ ಕರುಣಿಸಿ ಕಾಯೇ ನೆನಪ ದೇವನೇ ಶ್ರೀ ವೀರಭದ್ರೇಶ ನಾನಂಬಿ ಬಂದೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೇ ನೆನಪ ದೇವನೇ ಕರುಣಿಸಿ ಕಾಯೇ ನೆನಪ ದೇವನೇ ವೀರಭದ್ರೇಶ, ಯಾಕಪ್ಪ ಯಾಕ ನಮಗೆ ಈ ರೀತಿ ಮೇಲಿಂದ ಮೇಲೆ ಕಷ್ಟ ಕೊಡ್ತಾ ಇದೀಯಾ ನೀನು?
ಹೆತ್ತ ತಂದೆ ತಾಯಿ ತೀರಿಕೊಂಡೇ ಗಲಿ ನನ್ನ ಹಿರಿಯ ಅಣ್ಣ ನನ್ನನ್ನು ಹೆತ್ತ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ಕೈ ತುತ್ತಿಟ್ಟು ಸಾಕಿ ಸಲಿವಿ ಜೋಪಾನ ಮಾಡಿದ್ದಾನೆ ನನ್ನ ಅಣ್ಣ. ಆದ್ರೆ ಅಣ್ಣನಿಗೆ ಆರೋಗ್ಯದ ಭಾಗ್ಯ ಕೊಟ್ಟು ಕಾಪಡೆ ಎಂದು ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ತಾ ಇದ್ದೀನಿ ತಂದೆ. ದೇವರು ಇಲ್ಲದ ಈ ಮಂದಿರದಲ್ಲಿ ದೇವರ ಹುಡುಕುವ ಒಬ್ಬ ಪಾಪಿಯು ನಾನಿಲ್ಲಿ. ದೇವರು ಇಲ್ಲದ ಈ ಮಂದಿರದಲ್ಲಿ ದೇವರ ಹುಡುಕುವ ಒಬ್ಬ ಪಾಪಿಯು ನಾನಿಲ್ಲಿ. ದೇವರೇ ಇಲ್ಲ ಎನ್ನುವುದು ಸುಳ್ಳ, ನಿಜವೇನಿದೆ ಹೇಳಿಲ್ಲಿ ಗೊತ್ತಿಲ್ಲ. ಇದರೇನು ಇಲ್ಲದೇನು ತಂಗಿ, ಮುಗಿತೇನಮ್ಮ ಈ ನಿನ್ನ ದೇವರ ಪೂಜೆ. ಪ್ರತಿನಿತ್ಯ ಭಕ್ತಿ ಭಾವದಲ್ಲಿ ಪರವಶಳಾಗಿ ಪೂಜಿಸಿ ಹಾಡಿ ಕುಣಿದಾಡುವ ನಿನ್ನ ನಿರ್ಮಲ ಭಕ್ತಿಗೆ ಕಣ್ತೆರೆದು ನೋಡುವನೇನಮ್ಮ ಈ ನಿನ್ನ ದೇವಾತ್ಮ. ಇಲ್ಲ ತಂಗಿ, ಇಲ್ಲ, ನಮ್ಮಂತ ಬಡವರನ್ನು ನೋಡುವುದಿಲ್ಲಮ್ಮ ಈ ನಿನ್ನ ದೇವರು. ಅಣ್ಣ, ಯಾಕಣ್ಣ ಈ ದೇವರ ಮೇಲೆ ಎಷ್ಟೊಂದು ನಿಂದಿಸಿ ಮಾತನಾಡ್ತಾ ಇದೀಯಾ ನೀನು? ಇಲ್ಲ ಇಂದು ನಮಗೆ ಬಡತನ ಬಂದಿರಬಹುದು ನಿಜ, ಆದ್ರೆ ಇಂದಿಲ್ಲ ನಾಳೆ ಆದರೂ ನಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾ ಇದ್ದಾನೆ ಈ ತಂದೆ ವೀರಭದ್ರೇಶ್ವರ. ಅಣ್ಣ, ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ? ಆ ಭಾಗ್ಯ ನಮಗೆ ಬಂದೇ ಬರ್ತಾ ಇದೆಯಾ? ಬಂದೇ ಬರ್ತಾ ಇದೆ. ಈ ದೇವರು ಬಡತನದ ಬೇಗೆಯಲ್ಲಿ ಬೆಂದ ನಮ್ಮ ಬಾಳಿಗೆ ಭಾಗ್ಯದಾತನೇನಮ್ಮ. ಅಲ್ಲಮ್ಮ, ಅಲ್ಲ, ಅಂದು ಆ ರುದ್ರಗೌಡನ ಕಬಡಕಾರ ಸ್ಥಾನಕ್ಕೆ ಸಿಲುಕಿ ನಮ್ಮ ತಂದೆ ತಾಯಿಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮವಾದರು. ಇದಲ್ಲದೆ ಇದ್ದ ಆಸ್ತಿಯನ್ನು ತನ್ನ ಕೈವಶ ಮಾಡಿಕೊಂಡು ನಮ್ಮನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿದ ಆ ವಂಚಕ ನಾವು ದಿಕ್ಕಿಲ್ಲದ ಅನಾಥರಾಗಿ ಬಡತನದ ಬವಣೆಯಲ್ಲಿ ಕಣ್ಣೀರು ಕಡಲ ಮಧ್ಯ ಕಾಲ ಕಳೆಯುವ ನಮ್ಮಂತ ನಿರ್ಗತಿಕರ ಪಾಲಿಗಿಲ್ಲಮ್ಮ ಈ ನಿನ್ನ ದೇವರು. ಅಣ್ಣ, ಹಾಗೆಲ್ಲ ಅನ್ನದಿರೋಣ. ನೋಡೋಣ, ಇಂದು ನಮಗೆ ಬಡತನ ಬಂದಿರಬಹುದು ನಿಜ, ಆದ್ರೆ ಇಂದಿಲ್ಲ ನಾಳೆ ಆದರೂ ಈ ದೇವರು ನಮ್ಮ ಪಾಲಿಗೆ ಸಿರಿತನವನ್ನು ಶಾಶ್ವತವಲ್ಲ. ಯಾಕೆಂದ್ರೆ ಸಿರಿತನ ಬಂದಾಗ ದೇವರನ್ನು ನೆನೆಸುವುದು, ಬಡತನ ಬಂದಾಗ ದೇವರನ್ನು ನಿಂದಿಸುವುದು ಇದು ಶಾಶ್ವತವಲ್ಲ. ಯಾಕೆಂದ್ರೆ ಈ ಶ್ರೀಮಂತಿಕೆ ಎನ್ನುವುದು ಶಾಶ್ವತವಲ್ಲ. ಇದೆಯಲ್ಲ, ಅದೇ ನಮಗೆ ಮುಖ್ಯ. ಅಣ್ಣ, ಬಂದಿದ್ದೆಲ್ಲ ಬರಲಿ, ಬೇಡ ಅಂದ್ರೆ ನಮ್ಮ ಪಾಲಿಗೆ ಅದು ಬಿಡ್ತಾ ಇದೆಯಲ್ಲ. ಇಲ್ಲ ಅಣ್ಣ, ನೀನು ಯಾವುದಕ್ಕೂ ವಿಚಾರ ಮಾಡಬೇಡ, ವಿಚಾರ ಮಾಡಬೇಡ. ನಿನ್ನ ಒಂದೊಂದು ಮಾತುಗಳು ನನ್ನ ತಾಯಿಯ ನುಡಿಮುತ್ತಗಳು ಇದ್ದಾಗೆ ಅಮ್ಮ. ತಂಗಿ, ಪ್ರಾಪ್ತ ವಯಸ್ಸಿನ ಹೊಸ್ತಿಲಲ್ಲಿ ಹರೆಯದ ನವ ತರುಣಿಯಾದ ನಿನಗೆ ಒಂದು ಮುತ್ತಿನಂತ ವರ ಶೋಧಿಸಿ ಕನ್ಯಾದಾನ ಮಾಡಿದನೆಂದರೆ ಮುಗಿಯಿತು. ನನ್ನ ಹೆತ್ತವರ ಆತ್ಮಕ್ಕೆ ಚಿರಶಾಂತಿ ಸಿಗುವುದಮ್ಮ, ಚಿರಶಾಂತಿ ಸಿಗುವುದು. ಅಣ್ಣ, ಹೆತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ರೀತಿ ನೀ ನನಗೆ ಹೇಳ್ತಾ ಇದೀಯಲ್ಲ. ಅಣ್ಣ, ಬೇಡ, ಇಷ್ಟು ಬೇಗ ನನ್ನ ಮದುವೆ ಮಾಡಿಕೊಟ್ರೆ ನಿಮ್ಮನ್ನೆಲ್ಲ ಬಿಟ್ಟು ಆ ಗಂಡನ ಜೊತೆ ಸುಖವಾಗಿ ಬಾಳಬೇಕೇ ನಾನು. ಬೇಡ. ಯಾಕಣ್ಣ,
ಹೆತ್ತವರ ಆಸೆಗೋಸ್ಕರ ಈ ನಿನ್ನ ತಂಗಿ ನಿನಗೆ ಎಷ್ಟು ಬೇಗ ಭಾರವಾಗಿ ಬಿಟ್ಟಿದ್ದಾಳೆ. ನೀನು ಇನ್ನೊಮ್ಮೆ ಈ ರೀತಿ ಮಾತನಾಡಿದರಮ್ಮ, ಮಾತನಾಡದು. ನೀನು ನಮಗೆ ದೇವರು ಕೊಟ್ಟ ತಂಗಿ ಅಮ್ಮ, ದೇವರು ಕೊಟ್ಟ ತಂಗಿ. ನೀನು ಎಂದೆಂದಿಗೂ ಈ ಸಹೋದರನಿಗೆ ಬೇಸರವಾಗಲಾರೆ ಅಮ್ಮ, ಬೇಸರವಾಗಲಾರೆ ತಂಗಿ. ಬಂಗಾರ ಗಟ್ಟಿ ಮನೆಯಲ್ಲಿದ್ದರೆ ಅದಕ್ಕೆಲ್ಲಿ ಬೆಲೆಯಮ್ಮ, ಎಲ್ಲಿ ಬೆಲೆ? ಅದು ಅಕ್ಕ ಸಾಲಿಗನ ಸುತ್ತಿಗೆ ಪೆಟ್ಟಿಗೆಗೆ ಬಾಜಿ ಒಡವೆಗಳಾದಾಗ, ಅದನ್ನು ಸ್ತ್ರೀಯರು ಮೈ ಮೇಲೆ ಅಲಂಕರಿಸಿದಾಗ ಅದಕ್ಕೆ ತಕ್ಕ ಬೆಲೆ. ಅದರಂತೆ ಹೆಣ್ಣಾಗಿ ಹುಟ್ಟಿ ಬಂದ ಬಳಿಕ ಭಯ ಭೀತಿಯಾಗಿ ಅತ್ತೆ ಮಾವಂದಿರ ಮನೆ ಸೇರಲು ಮುತ್ತೈದೆ ಎಂಬ ಮಧುರ ಬಾಂಧವ್ಯದಿಂದ ಬಂಧಿಸಿಕೊ. ಎತ್ತವರ ಹಂಗಿನ ಹದ್ದು ದಾಟಿ ದಾಂಪತ್ಯ ಜೀವನದ ಜೋಕಾಲಿಯಲ್ಲಿ ಜಿಗಿದಾಡಲು ಗಂಡನ ಸೇವೆಗೆ ಸದಾ ಸಿದ್ಧಳಾಗಿ ಹೋಗಬೇಕು. ಈ ಸಮಾಜದ ಸಂಪ್ರದಾಯದಲ್ಲಿ ಆ ಸೃಷ್ಟಿಕರ್ತನು ಸೃಷ್ಟಿಸಿದ ಹದಿಬದಿಯ ಧರ್ಮ. ನನಗೆ ಎಷ್ಟೇ ಬಡತನವಿದ್ದರೂ ನಿನ್ನನ್ನು ಅದ್ದೂರಿತನದಿಂದ ಮದುವೆ ಮಾಡಿಕೊಡುವ ದಿಟ್ಟ ಛಲ ನನ್ನಲ್ಲಿದೆ ಅಮ್ಮ, ನನ್ನಲ್ಲಿದೆ. ಅಣ್ಣ, ನಿನ್ನ ದಿಟ್ಟ ಛಲವನ್ನು ಕಂಡು ನನಗೆ ವ್ಯಥೆ ಆಗ್ತಾ ಇದೆಯಾ, ವ್ಯಥೆ ಆಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಚಿಕ್ಕ ಅಣ್ಣನಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಶಾಲೆಯನ್ನು ಕಲಿಸ್ತಾ ಇದೆಯಾ. ಆದರೆ ಆ ಕಷ್ಟವನ್ನು ನೋಡಲಾರ್ದೆ ಮನೆ ಖರ್ಚಿಗೆ ನೀನೇ ದುಡಿತಾ ಇದೆಯಾ ಅಂದಾಗ ನನಗೋಸ್ಕರ ಮತ್ತೆ ನೀನು ದುಡಿದು ದುಡಿದು ಸಣ್ಣಾಗಿ ನನ್ನನ್ನು ಮದುವೆ ಮಾಡಿ ಕೊಡ್ತಾ ಇದೀಯಾ. ಅಣ್ಣ, ವರದಕ್ಷಿಣೆ ಕೊಟ್ಟು ಈ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಡೋದಕ್ಕೆ ನೀನೇನು ಸದಾ ಸಿದ್ಧನೇ ಆಗಿದ್ದೀಯಾ. ಆದ್ರೆ ಈ ನಿನ್ನ ಕಷ್ಟವನ್ನು ನನ್ನ ಕಣ್ಣಿನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ವರದಕ್ಷಿಣೆ ಇಲ್ಲದೆ ಈಗಿನ ಗಂಡಸರು ಯಾಕೆ ನನ್ನನ್ನು ಮದುವೆ ಆಗ್ತಾ ಇದ್ದಾರೆ ಈ ಸಮಾಜದಲ್ಲಿ? ಹೇಳಿ ನೋಡೋಣ. ಹಾಗಾದ್ರೆ ಅಣ್ಣ ಹೇಳಣ್ಣ, ಹೇಳು. ಅಳಬೇಡಮ್ಮ, ಅಳಬೇಡ. ನೀನು ತಂಗಿಯಾಗಿ ಹುಟ್ಟಿ ಈ ಬಡ ಅಣ್ಣನ ಕಣ್ಣು ತರಿಸಿದ ಕಣ್ಮಣಿ ಹೆಣ್ಣು ಮಗಳಮ್ಮ, ಕಣ್ಮಣಿ ಹೆಣ್ಣು ಮಗಳು. ನೀನು ಕಣ್ಣೀರು ಹಾಕಿದಷ್ಟು ನಮಗೆ ಬಡತನ ದಾರಿದ್ರ್ಯ ಹೆಚ್ಚಾಗುತ್ತದೆ ಅಮ್ಮ, ಹೆಚ್ಚಾಗುತ್ತದೆ. ಬಡತನ ದುಡಿಯುವನನ್ನು ಕಂಡರೆ ಓಡಿ ಹೋಗುತ್ತದೆ ಅಮ್ಮ, ಓಡಿ ಹೋಗುತ್ತದೆ. ನೋಡಮ್ಮ, ನಮಗೆ ಬಡತನವಿದೆ ಎಂದು ತಲೆಗೆ ಕೈ ಹಚ್ಚಿ ಕುಳಿತುಕೊಳ್ಳದೆ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕಮ್ಮ, ಧೈರ್ಯದಿಂದ ಎದುರಿಸಬೇಕು. ಅದರಂತೆ ಗುಂಡು ಸೂಜಿಯಿಂದ ಹಳ್ಳ ತೋಡುವುದು ಎಷ್ಟು ಕಠಿಣವೋ ಹಾಗೆ ಹಣವೆಂಬ ಲಕ್ಷ್ಮಿಯನ್ನು ಸಂಗ್ರಹಿಸುವುದು ಅಷ್ಟೇ ಕಠಿಣ ತಂಗಿ. ಈ ಜಗತ್ತು ಒಂದು ಏಣಿ ಇದ್ದಂತೆ. ಏಣಿ ಹಿಡಿದು ಮೇಲೆ ಏರಿದವರು ಶ್ರೀಮಂತರು, ಕೆಳಗೆ ಇಳಿದವರು ಬಡವರು. ಅದಕ್ಕಾಗಿ ಬಲ್ಲವರು ಒಂದು ಮಾತು ಹೇಳಿದ್ದಾರೆ ತಂಗಿ, ಈ ಬಡತನ ಒಂದು ಸಾಗರವಿದ್ದಂತೆ. ಈ ಬಡತನದ ಸಾಗರವನ್ನು ಕಷ್ಟದ ಹಡಗಿನಿಂದ ಆ ದಡವನ್ನ ಮುಟ್ಟುವುದು ನಮ್ಮ ಕರ್ತವ್ಯ, ನಮ್ಮ ಕಾಯಕ. ಅಣ್ಣ, ಏನೇನ ನೀನು ಬರೀ ಈ ಹಾಳು ಬಡತನದ ಬಗ್ಗೆ ಮಾತನಾಡ್ತಾ ನಿಲ್ಲುತ್ತೀಯೋ ಅಥವಾ ಈ ನಿನ್ನ ತಂಗಿಯನ್ನು? ಯಾಕೆಂದ್ರೆ ಇದು ಲಕ್ಷ್ಮೀ ಪೂಜಾ, ದೀಪಾವಳಿ ಹಬ್ಬ ಅಂದ್ರೆ ನಾಡಿಗೆ ದೊಡ್ಡ ಹಬ್ಬ. ಅಣ್ಣ, ಈ ಬಡತನವನ್ನು ಬಿಟ್ಟು ನಗನಗುತ್ತಾ ಈ ದೀಪಾವಳಿ ಹಬ್ಬವನ್ನು ಆಚರಿಸೋಣ ಬಾ ಅಣ್ಣ. ಯಾಕಣ್ಣ, ಯಾಕೆ ಈ ರೀತಿ ವಿಕ್ರಾಂತನಾಗಿ ಚೀರ್ತಾ ಇದೀಯಾ? ಏನಾಯ್ತಂತ ಹೇಳಿಲ್ಲ, ಹೇಳು. ಈ ಲಕ್ಷ್ಮೀ ಪೂಜೆ ನಮ್ಮ ಮನೆಯಲ್ಲಿ ನಡೆಯಕೂಡದಮ್ಮ, ನಡೆಯಕೂಡದು. ಅಣ್ಣ, ಯಾಕಣ್ಣ, ಯಾಕೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ನಡೆಯಬಾರದು? ಎಲ್ಲರ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಡಗರದಿಂದ ನಗುತ್ತಾ ಮಾಡ್ತಾ ಇದ್ದಾರೆ. ಅಂದ್ರೆ
ಈ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಇಲ್ಲವಂದ್ರೆ ಹೇಗಣ್ಣ? ಯಾಕೆ ಲಕ್ಷ್ಮೀ ಪೂಜೆ ಮಾಡಬಾರ್ದಂತ ಹೇಳಣ್ಣ, ಹೇಳು. ಗೌರವದ ಮಾತಲ್ಲ ಸವಿತಾ, ಗೌರವದ ಮಾತಲ್ಲ. ಇದೇ ದೀಪಾವಳಿ ದಿನದಂದು ನೀನು ಹುಟ್ಟಿದ್ದು ತಂಗಿ, ನೀನು ಹುಟ್ಟಿದ್ದು. ನೀನು ಹುಟ್ಟಿದ ಸಂತೋಷ ಒಂದು ಕಡೆ ಇದ್ದರೆ ದುಃಖ ಇನ್ನೊಂದು ಕಡೆ ಅಮ್ಮ, ಇನ್ನೊಂದು ಕಡೆ. ಅದೇನೆಂದರೆ ನೀನು ಹುಟ್ಟಿದ 2 ವರ್ಷಕ್ಕೆ ಇದೇ ದೀಪಾವಳಿ ದಿನದಂದು ನನ್ನ ಹೆತ್ತವರು ಆ ಕಪಟ ರುದ್ರೇಗೌಡನ ಕಾಲಸ್ಥಾನಕ್ಕೆ ಸಿಲುಕಿ ಬೆಂಕಿಯಲ್ಲಿ ಸಿಕ್ಕು ಶಿವನ ಸಾನ್ನಿಧ್ಯ ಸೇರಿದ್ರಮ್ಮ, ಶಿವನ ಸಾನ್ನಿಧ್ಯ ಸೇರಿದ್ರು. ಅದಕ್ಕಾಗಿ ಈ ಲಕ್ಷ್ಮೀ ಪೂಜೆ ಎಂದರೆ ಅಂದು ಸತ್ತ ತಂದೆ ತಾಯಿಗಳ ಭೀಕರ ದೃಶ್ಯ ನನ್ನ ಕರಡ ಪಟಲದ ಮುಂದೆ ನಿಂತು ನನ್ನ ನರನಾಡಿಗಳಲ್ಲಿ ಶೇಡಿನ ಕಿಡಿ ಪುಟ್ಟಿದೆ ಹೇಳುತ್ತದೆ ಅಮ್ಮ, ಶೇಡಿನ ಕಿಡಿ ಪುಟ್ಟಿದೆ ಹೇಳುತ್ತದೆ. ಆದರೆ ಏನು ಮಾಡುವುದು? ನನ್ನ ತಾಯಿ ಕೊನೆ ಉಸಿರು ಎಳೆಯುವ ಮುನ್ನ ನನ್ನಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ಅದೇನೆಂದರೆ ನಾನು ಕೊಲೆಗಾರನಾಗಬಾರದೆಂದು ಹೇಳಿದಳು. ಅದಕ್ಕಾಗಿ ಸುಮ್ಮನಿರುವೆ. ಇಲ್ಲದಿದ್ದರೆ ನನ್ನ ಹೆತ್ತವರ ಪ್ರಾಣಕ್ಕೆ ಕಂಟಕನಾದ ದೈತ್ಯ ರುದ್ರೇಗೌಡನ ಗುಂಡ ಚಂಡಾಡಿ ನನ್ನ ಹೆತ್ತವರ ಪ್ರಾಣಕ್ಕೆ ಚಿರಶಾಂತಿ ಕೋರುತ್ತಿದ್ದೆ. ಇರ್ಲಿ ಬಿಡು ತಂಗಿ, ನಮ್ಮ ದುರಾದೃಷ್ಟ ಮಾತಾಪಿತರನ್ನು ಕಳೆದುಕೊಂಡು ತಬ್ಬಲಿಗಳಾದ ನಮಗೆ ಈ ದೀಪಾವಳಿ ಹಬ್ಬ ಕರಾಳ ಹಬ್ಬ, ಕರಾಳ ಹಬ್ಬ. ಅದಕ್ಕಾಗಿ ಈ ಲಕ್ಷ್ಮೀ ಪೂಜೆ ಎಂದರೆ ನನಗೆ ತಿರಸ್ಕಾರ ತಂಗಿ, ತಿರಸ್ಕಾರ. ಅಣ್ಣ, ಆಗಿದ್ದು ಆಗಿ ಹೋಯ್ತು ಬಿಡಣ್ಣ. ಮತ್ತೇಕೆ ನೀನು ಮೆಣಸಿಗೆ ಹಚ್ಚಿಕೊಳ್ತಾ ಇದೀಯಾ ಇದನ್ನು? ನೋಡೋಣ, ಅವರ ದುರಾದೃಷ್ಟ ಅದು. ಅಂದ ಹಾಗೆ ಇನ್ನು ಮುಂದೆ ಈ ಲಕ್ಷ್ಮೀ ಪೂಜಾ ನಮ್ಮ ಮನೆಯಲ್ಲಿ ಇಲ್ಲವಂದ್ರೆ ಬೇಡ ಬಿಡಣ್ಣ, ಬೇಡ ಬೇಡ. ನೋಡೋಣ, ಇನ್ನು ಮುಂದೆ ನೀನು ಯಾವುದಕ್ಕೂ ಈ ರೀತಿ ಕಷ್ಟ ಪಡೆಯಬಾರ್ದು ನೀನು, ಆಯ್ತೇನಣ್ಣ? ಇರ್ಲಿ ಬಿಡುತ್ತೆ. ಈ ಹಾಳು ಸಂಸಾರದ ವಿಷಯದಲ್ಲಿ ನಿನ್ನ ಹುಟ್ಟು ಹಬ್ಬವನ್ನೇ ಮರೆತು ಬಿಟ್ಟಿದ್ದೆ ತಂಗಿ. ಇಲ್ಲಿ ನಡೆದ ವಿಷಯವನ್ನು ನನ್ನ ತಮ್ಮನ ಮುಂದೆ ಹೇಳಬೇಡಮ್ಮ. ಯಾಕೆಂದರೆ ಅವನು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗಬೇಕಮ್ಮ, ದೊಡ್ಡ ಅಧಿಕಾರಿಯಾಗಬೇಕು ತಂಗಿ. ಲಕ್ಷ್ಮಣ ಇನ್ನೂ ಬರ್ಲಿಲ್ಲವಲ್ಲಮ್ಮ? ಅಣ್ಣ ನೆನೆಸುವಷ್ಟರಲ್ಲಿ ಅದು ಅಲ್ಲಿ ನೋಡು ಬಂದೇ ಬಿಟ್ಟಾನೆ ನನ್ನ. ಅಣ್ಣ ನನಗೆ ಆಶೀರ್ವದಿಸು ಅಣ್ಣ. ಎದ್ದೇಳು ಲಕ್ಷ್ಮಣ, ಎದ್ದೇಳು. ಹಿಂದೆ ಆ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನಿದ್ದಂತೆ ಇಂದಿನ ಕಲಿಯುಗದಲ್ಲಿ ನೀನು ಕೀರ್ತಿಶಾಲಿಯಾಗಿ ಬಾಳಪ್ಪ, ಕೀರ್ತಿಶಾಲಿಯಾಗಿ ಬಾಳು. ಆಗಲಿ ಅಣ್ಣ. ಇನ್ನು ನಿತ್ಯ ಕೆಳ ವರ್ಗದ ಜನ ಮೇಲೆ ವರ್ಗದ ಜನರಿಂದ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ. ರಾಜಕೀಯ ಪುಡಾರಿಗಳು ಪುಂಡಾಟಕ್ಕೆ ನಡೆಸುತ್ತಿದ್ದಾರೆ. ಅನೇಕ ವಿಷ ಜಂತುಗಳು ನಮ್ಮ ದೇಶಕ್ಕೆ ಹಾಗೂ ಬಡವರಿಗೆ ವಿಷ ಬೆರೆಸುತ್ತಿದ್ದಾರೆ. ಇವರನ್ನೆಲ್ಲ ಒದ್ದು ಓಡಿಸ್ಬೇಕಾದ್ರೆ ಆಕಾರ ಉಕಾರ ಮಕರ ಮೆಟ್ಟೆ ಓಂಕಾರ ಎಂಬ ಹೆಸರಿನ ಬದಲಾಗಿ ಈ ದುಷ್ಟರ ಸಂವರ್ಕಾಗಿ ನಾನು ದೊಡ್ಡ ಪೊಲೀಸ್ ಅಧಿಕಾರಿ ಹಾಗೆ ಆಗುವೆ ಅಣ್ಣ. ಇದು ನಿನ್ನ ಪಾದದಂಡಗೂ ಸತ್ಯ. ಇರ್ಲಿ ಅಣ್ಣ. ತಂಗಿ, ನೀವೇನೋ ವಿಚಾರ ಮಾಡ್ತಿದ್ರಿ, ಅದ್ಯಾವ ವಿಚಾರ ಹೇಳಣ್ಣ? ಏನು ಇಲ್ಲ ತಮ್ಮ, ಇಂದು ತಂಗಿಯ ಹುಟ್ಟು ಹಬ್ಬ. ನೀನು ಬೇಗ ಬರಲಿಲ್ಲವೆಂದು ವಿಚಾರ ಮಾಡುತ್ತಿದ್ದೇವೆ. ನಿನ್ನೆ ಗೊತ್ತಾಗಿತ್ತು. ಅದಕ್ಕೆ ನೀನು ಕೊಟ್ಟ ಹಣದಲ್ಲಿ ಸ್ವಲ್ಪ ಹಣ ಉಳಿಸಿಕೊಂಡು ತಂಗಿಗೆ ಒಂದು ಸೀರೆಯನ್ನು ತಂದಿರುವೆ. ಹಾ ತಂಗಿ, ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಇದು ಈ ಬಡಣ್ಣನ ಅಲ್ಪ ಕಾಣಿಕೆಯನ್ನು.
ತಂಗಿಗೋಸ್ಕರ ಈ ಸೀರೆಯನ್ನು ಏಕೆ ತರೋದಕ್ಕೆ ಹೋಗಿದ್ದೆಪ್ಪ. ಅದರಲ್ಲಿ ನಿನ್ನ ತಂಗಿಗೋಸ್ಕರ ಎಷ್ಟೊಂದು ಇಬ್ರು ಅಣ್ಣಂದಿರು ಕಷ್ಟಪಡ್ತಾ ಇದ್ದೀರಾ ನೀವು, ಸರಿಯನಾ? ಈ ಸೀರೆ ಅಂತ ತಂದ್ಕೊಟ್ಟ ನನ್ನ ಅಣ್ಣನಿಗೆ ಏನು ಹೇಳಿ ಗೊತ್ತೇನಲ್ಲ ಅಣ್ಣ, ಇದೇ ಸಂತೋಷದಲ್ಲಿ ನಿಮ್ಮಿಬ್ರು ಅಣ್ಣಂದಿರಿಗೆ ಸ್ವೀಟ್ ಮಾಡಿಟ್ಟಿದ್ದೇನೆ. ಹೊಟ್ಟೆ ತುಂಬ ಊಟ ಮಾಡಿವರಂತೆ, ನಡೀರೇಣ. ತಂಗಿ ನಡಿಯಮ್ಮ, ನಮ್ಮ ಬಡತನದಲ್ಲಿ ನಿನ್ನ ಹುಟ್ಟು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲು ಆಗದಿದ್ದರು ಶ್ರೀಶೈಲ್ ಮಲ್ಲಿಕಾರ್ಜುನ್ ಕುಂಬಾರ್ ಇವರು ನಿನಗೆ ಕೇಕನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದರಲ್ಲೇ ನಿನ್ನ ಹುಟ್ಟಹಬ್ಬವನ್ನು ಆಚರಿಸುತ್ತೇವೆ, ನಡಿಯಮ್ಮ. ಇಬ್ರು ಮುತ್ತಿನಂತ ಅಣ್ಣಂದಿರಿದ್ದಾರ. ಈ ನಿಮ್ಮ ತಂಗಿಗೋಸ್ಕರ ಒಂದು ಸಿಹಿಯಾದ ಹಾಡನ್ನು ಹಾಡಬಾರ್ದೇನ ನಾನು? ಅಣ್ಣ, ತಂಗಿಯ ಹುಟ್ಟು ಹಬ್ಬದ ನೆನಪಿಗಾಗಿ ಒಂದು ಹಾಡನ್ನಾದ್ರೂ ಹಾಡಣ್ಣ. ಆಯ್ತು ತಮ್ಮ. ತಂಗಿ ಬಾಳಿಲ್ಲವೇ ನಗೆ ಹಾಡಬರೇ ಸುಖ ಸಂತೋಷಕ್ಕೆ ಮನನಲಿದಾಡನೆ ಬಾಳು ಹಾಯಾಗಲಿ ದೈವ ತಂದಂತವರ ಈ ಎನ್ನಗಿ ದೈವ ತಂದಂತವರ ಈ ಎನ್ನಗಿ ಗಂಡ Oh,
ಬಾಳಲಿ ಗಾಳಿ ಬೀಸುವನು ತಂಗಿ ಗಾಳಿ ಬೀಸುವನು ಎನ್ನ ಬಂಗಾರದ ತಾಗಿ ಬಾಳೆಲ್ಲರೂ ನಗೆ ಹಾಡಲಿ ಸಂತೋಷ ತುಂಬಿ ಮನದಲ್ಲಿ ಆಡಲಿ ಹಾಯಾಗಲಿ ನನ್ನ ಬಂಗಾರದ ತಾಗಿ ಬಾಳೆಲ್ಲರೂ ನಗೆ ಹಾಡಲಿ ಸುಖ ಸಂತೋಷ ತುಂಬಿ ಮನದಲ್ಲಿ ಬಾಡಲಿ ಬಾಳು ಹಾಯಾಗಲು ಲಾ 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 ಅಣ್ಣ ನಿಮ್ಗೋಸ್ಕರ ಏನು ಮಾಡಿದ್ದೇನೆ ಗೊತ್ತೇನಣ್ಣ? ಬಿಸಿ ಬಿಸಿ ಸ್ವೀಟ್ ಮಾಡಿಟ್ಟಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡಿದ್ರಂತೆ. ಆಗ್ಲಿ ನಡಿಯಮ್ಮ. ಅಣ್ಣ ಬಾ ನಾವು ಹೋಗಿ. ನಡಿ ತಂಗಿ ಹೋಗೋಣ.